ರಾಜ್ಯದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯನ್ನ ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡ್ತಾ ಇದೆ. ಅನರ್ಹರನ್ನ ಯೋಜನೆಯ ವ್ಯಾಪ್ತಿಯಿಂದ ಹೊರಗಿಡುವಂತ ಪ್ರಯತ್ನ ಗಂಭೀರವಾಗಿ ಚಾಲ್ತಿಯಲ್ಲಿದೆ. ಒಂದು ಅಂಕಿಅಂಶ ಲಭ್ಯ ಆಗಿದೆ. ನಿನ್ನೆ ನಾವು ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಜನರನ್ನ ಹೊರಗಿಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ 17 ಜಿಲ್ಲೆಗಳಲ್ಲಿ 1,10,000 ಜನ ಗೃಹಲಕ್ಷ್ಮಿ ಸ್ಕೀಮ್ನಿಂದ ಹೊರಗೆ ಬಿದ್ದಿದ್ದಾರೆ. ಅದರಲ್ಲಿ 67,000 ಜನ ಮೃತಪಟ್ಟವರು, 41,000 ಜನ IT ಪಾವತಿದಾರರು, ಜೊತೆಗೆ ಆಧಾರ್ ಲಿಂಕ್ ಮಾಡದವರು. ಈ ಮಾನದಂಡವನ್ನು ಅನುಸರಿಸಿ 1,12,092 ಮಂದಿಯನ್ನು ಹೊರಗಿಡಲಾಗಿದೆ. ಸೊ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಈಗ ನಿಧನರಾಗಿರೋರು, ಮೃತಪಟ್ಟಿರೋರು, ಅವರ ಅಕೌಂಟಿಗೆ ದುಡ್ಡು ಹೋಗ್ತಾ ಇತ್ತು, ಅದನ್ನು ಕಟ್ ಮಾಡೋದು, ಅದನ್ನು ಸ್ಟಾಪ್ ಮಾಡೋದು. ಆದಾಯ ತೆರಿಗೆ ಪಾವತಿದಾರರು ಅದನ್ನು ಸ್ಟಾಪ್ ಮಾಡೋದು. ಆಧಾರ್ ಲಿಂಕ್ ಮಾಡದೇ ಇರೋರು ಇಲ್ಲಿಯವರೆಗೂ ಕೂಡ 3 ವರ್ಷದಲ್ಲಿ ಅದನ್ನು ಕಟ್ ಮಾಡೋದು. ಸೊ ಈ ಲೆಕ್ಕದಲ್ಲಿ ನೋಡಿದರೆ 17 ಜಿಲ್ಲೆಯಲ್ಲೂ 1,12,000 ಜನ ಇದ್ದಾರೆ. 1,12,000 ಜನ. ಇದರ ಜೊತೆಗೆ ಈ ಮಂತಿನಿಂದಲೇ, ಈ ತಿಂಗಳಿಂದಲೇ ಬಯೋಮೆಟ್ರಿಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದಿಷ್ಟು ಜನ ಅನರ್ಹರನ್ನ ಹೊರಗಿಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. 28,000 ಕೋಟಿ ಖರ್ಚಾಗುವಂಥ ಯೋಜನೆ. ಅದರಲ್ಲಿ ಒಂದಿಷ್ಟು 1,000 ಕೋಟಿ ಉಳಿಸಿದ್ರೂ ಕೂಡ ಆ ದುಡ್ಡನ್ನು ಅಭಿವೃದ್ಧಿ ಯೋಜನೆಗಳಿಗೆ ಬಳಸಬಹುದು ಅನ್ನೋ ಯೋಚನೆಯನ್ನು ರಾಜ್ಯ ಸರ್ಕಾರ ಮಾಡಿರೋದು. 28,000 ಕೋಟಿಯ ಯೋಜನೆಯನ್ನು 25ಕ್ಕೆ ಇಳಿಸಿದ್ರು ಅಂತ ಅಂದ್ಕೊಳ್ಳೋಣ, 3,000 ಕೋಟಿ ಉಳಿಯಿತು. ಆ 3,000 ಕೋಟಿಯನ್ನು ಅಭಿವೃದ್ಧಿಗಾಗಿ ಬಳಸಬಹುದು. ಈ ರೀತಿ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಎಲ್ಲಿ ಸೋರಿಕೆ ಆಗ್ತಾ ಇದೆ, ಎಲ್ಲಿ ಅನರ್ಹರಿದ್ದಾರೆ ಅವರನ್ನೆಲ್ಲ ಕಟ್ ಮಾಡಿ, ಸ್ಟಾಪ್ ಮಾಡಿ, ಯೋಜನೆಗೆ ದೊಡ್ಡ ಮಟ್ಟದಲ್ಲಿ ಆ ಖರ್ಚನ್ನು ತಗ್ಗಿಸುವಂತ ಪ್ರಯತ್ನದಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.